ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಶ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭಾಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲರೂ ಏನಪ್ಪ ಅಂದ್ರೆ ಈ ಒಂದು ವಿಡಿಯೋಗಾಗಿ ವೇಟ್ ಮಾಡ್ತಾಯಿದ್ರಿ. ಸೊ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಮತ್ತು ನಿನ್ನೆ ದಿನ ಕಮಿಷನರ್ ಮಾತು ಕೊಟ್ಟಂತೆ C&Rನ ಬಿಡ್ತೀವಿ ಮತ್ತು ಇವತ್ತು ನೋಟಿಫಿಕೇಷನ್ ಮಾಡ್ತೀವಿ ಅಂತೇಳಿ ಸೊ ಮೊನ್ನೆ ದಿನ ಸರ್ ಹೇಳಿದರು. ಆ ಪ್ರಕಾರವಾಗಿ ಇನ್ನೂ ಸಾಕಷ್ಟು ವಿಚಾರಗಳು ಇವತ್ತು ನಾವು ಏನಕ್ಕಾಗಿ ಬಂದಿದ್ದೀವಿ ಅಂತಂದರೆ, ಯಾವುದನ್ನು ಗುಟ್ಟಾಗಿಡಬೇಕಂತ ಅಂದ್ಕೊಂಡಿದ್ದೀವಲ್ಲ, ಒಂದು ಮಹತ್ವದ ಬದಲಾವಣೆಯನ್ನು ನಾವು ಇಲಾಖೆಯಿಂದ ಬಯಸ್ತಾ ಇದ್ದೀವಿ. ಮತ್ತು ಅದಕ್ಕಾಗಿ 3 ತಿಂಗಳ ಕಾಲ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ಕೊಂಡಿದ್ದೀವಿ ಮತ್ತು ಅದಕ್ಕೆ ಫೈಟ್ ಮಾಡಿದ್ದೀವಿ. ಶಿಕ್ಷಣ ಇಲಾಖೆ ಭಾಳಷ್ಟು ಅದಕ್ಕೆ ಸಹಕಾರವನ್ನು ಕೊಟ್ಟಿದೆ ಮತ್ತು ಕಮಿಷನರು ಸಹ ಸಹಕಾರವನ್ನು ಕೊಟ್ಟಿದ್ದಾರೆ, ಸೆಕ್ರೆಟರಿ ಅವರು ಸಹಕಾರ ಕೊಟ್ಟಿದ್ದಾರೆ. ಅದು ಪಬ್ಲಿಷ್ ಆಗಲಿ. ಇವತ್ತು ಸಂಜೆಗೆ ಏನಪ್ಪ ಅಂತಂದರೆ C&R ಅಪ್ಲೋಡ್ ಆಗುತ್ತೆ. C&R ಅಪ್ಲೋಡ್ ಆದಮೇಲೆ ಒಂದಿಷ್ಟು ದೊಡ್ಡ ಬಿಗ್ ಬದಲಾವಣೆಯನ್ನು ನಾವು ಅದರಲ್ಲಿ ಮಾಡಿದ್ದೀವಿ. ಅದು ಬರುವವರೆಗೆ ಏನು ಪಾತ್ರ ಸಸ್ಪೆನ್ಸ್ ಆಗಿ ಇರಲಿ ಅಂತೇಳಿ ನಾವು ಬಯಸ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಮನು ಆಗಿರ್ಬೋದು, ಇವರೆಲ್ಲ ಸರ್ ಆಗಿರ್ಬೋದು ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ, ವಕೀಲರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಕೈಲಿಂದ ಪೇಪರ್ಸ್ಗಳನ್ನ ತಗೊಳ್ಳಿಕ್ಕೆ ಸಿಕ್ಕಾಪಟ್ಟೆ ಏನು ಪಾತ್ರ ಸ್ಟ್ರಗಲ್ ಮಾಡಿದ್ದೀವಿ. ಸರಿಸುಮಾರು 3 ತಿಂಗಳ ಕಾಲ ಇದನ್ನು ಭಾಳಷ್ಟು ಗೌಪ್ಯವಾಗಿಟ್ಟು ಸೊ ಒಂದು ಕೆಲಸವನ್ನು ಮಾಡಿದ್ದೀವಿ. ಅದು ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳಿಗೆ, ಶಿಕ್ಷಕಾಕಾಂಕ್ಷಿಗಳಿಗೆ ಈಗ ಉಪಯೋಗ ಆಗ್ತಾ ಇದೆ. ಅದು ಬರಲಿ ಡ್ರಾಫ್ಟ್ ಇವತ್ತು ಸಂಜೆವರೆಗೆ, ಸಂಜೆ ಲೇಟ್ ನೈಟ್ ಬರುತ್ತೆ. ಇವತ್ತು C&R ಲೇಟ್ ನೈಟ್ ಬರುತ್ತೆ. ಏನೇನು ಬದಲಾವಣೆಗಳಾಗಿದೆ ಅಂತೇಳಿ ಒಂದು ಸಲ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ನಿಮ್ಗೆ ಆಲ್ರೆಡಿ ಏನು ಪಾತ್ರ ಹೇಳಿದ್ದೀನಿ. PSTR 1 to 5 ಏನೈತಲ್ಲ ಅದು ಜನರಲ್ ಟೀಚರ್ ಅಂತೇಳಿ ಆಗಿದೆ. ಆಮೇಲೆ ಓವರಾಲ್ 50% ಅಂತೇಳಿ ಆಗಿದೆ. ಆಮೇಲೆ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಬಿಟ್ಟು ಹೋಗಿದ್ವಲ್ಲ GPSTRದಲ್ಲಿ ಆ ಸಬ್ಜೆಕ್ಟ್ಗಳು ಅಂದರೆ ಮೆನ್ಷನ್ ಆಗಿದೆ. ಆಮೇಲೆ 2 ಐಚ್ಛಿಕವಾಗಿ ಓದಬೇಕಂತ ಅದನ್ನ ಏನು ನಾವು ಕೊಟ್ಟಿದ್ದೀವಿ, ಯಾವ್ಯಾವ ಕೊಟ್ಟಿದ್ದೀವಿ ವಿಷಯ ವಸ್ತುವನ್ನು ಎಲ್ಲವೂ ಏನು ಪಾತ್ರ 100ಕ್ಕೆ 90% ಏನಾಗಿದೆ, ಬದಲಾವಣೆ ಆಗಿದೆ. ಯಾವುದನ್ನು ಬಿಟ್ಟು ಅಂತಂದರೆ PSTR ಹುದ್ದೆಗಳನ್ನು ಹೆಚ್ಚಿಗೆ ಮಾಡುವುದನ್ನು ಒಂದೊಂದು ಬಿಟ್ಟು. ಯಾಕಂದರೆ PSTR ಅಭ್ಯರ್ಥಿಗಳು ಸಾಕಷ್ಟು ಜನ ಇದ್ದರೂ ಸಹಿತ ಯಾರೂ ಏನು ಪಾತ್ರ ಹೊರಗಡೆ ಬರೋದಿಲ್ಲ, ಅಲ್ಲೇ ಕೂತ್ಕೊಂಡು ಕಮೆಂಟ್ ಮಾಡುವುದು. ಕರ್ನಾಟಕ ಈಗ ನೋಡಿ, ಈಗ ಒಂದು ಸ್ವಲ್ಪ ಏನು ಪಾತ್ರ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ದಾರೆ, ಸರ್ ನಾವು ಬರ್ತೀವಿ ಅಂತೇಳಿ. ಆದರೆ ನಾನು ಕಲ್ಯಾಣ ಕರ್ನಾಟಕ ಭಾಗದವರು ನೀವು ಎಲ್ಲಿ ಕೂತಿರಲಿಲ್ಲ ಅಲ್ಲಿ ಕರೆಕ್ಟಾಗಿ ನಿಮ್ಗೆ ಏನು ಪಾತ್ರ 100 ಪೋಸ್ಟ್ಗಳನ್ನ ಇಟ್ಟಿದ್ದಾರೆ. ಹೌದಾ? ಇದು 900 ಪೋಸ್ಟ್ಗಳನ್ನ ನಾವು ಹೋರಾಟ ಮಾಡಿ, ಇಲ್ಲಿ ಮನು ಇದ್ದಾನೆ. ಮೊನ್ನೆ ಪುಟ್ಟಣ್ಣ ಸರ್ ಅವ್ರ ಹತ್ರ ಹೋದಾಗ ಸೊ ಸಾಕಷ್ಟು ಅವರು ನೋಟ್ ಮಾಡಿಕೊಂಡು ಮೇಡಮ್ ಅವ್ರಿಗೆ ಡೈರೆಕ್ಟ್ ಕಾಲ್ ಮಾಡಿದರು, ಏನಕ್ಕಾಗಿ ಆ ಪೋಸ್ಟ್ಗಳನ್ನ ಜೀರೋ ಮಾಡ್ತಾಯಿದ್ರಿ ಅಂತೇಳಿ. ಸಾಕಷ್ಟು ಪ್ರಯತ್ನ ಮಾಡಿ 900 ಪೋಸ್ಟ್ಗಳನ್ನ, ಹೌದಲ್ಲಪ್ಪ, 900 ಪೋಸ್ಟ್ಗಳನ್ನ ನಾವು ಸುಮ್ಮನೆ ಮಾಡಿಲ್ಲ, ಸಾಕಷ್ಟು ಪ್ರಯತ್ನ ಮಾಡಿ ಆ ಪ್ರಯತ್ನದ ಫಲವಾಗಿ ಇವತ್ತು 900 ಪೋಸ್ಟ್ಗಳು PSTR ಪೋಸ್ಟ್ಗಳು ಹೆಚ್ಚಿಗೆ ಆಗಿದೆ. ಅಲ್ಲಿ ಭೋಜೇಗೌಡ ಸರ್ ಆಗಿರ್ಬೋದು, ಪುಟ್ಟಣ್ಣ ಸರ್ ಆಗಿರ್ಬೋದು, ಅನೇಕ ಜನರಿಗೆ ನಾವು ನಮೋಸ್ ಸರ್ ಆಗಿರ್ಬೋದು ಡೈರೆಕ್ಟ್ ಏನು ಪಾತ್ರ ಮೇಡಮ್ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದೀವಿ. ಇವತ್ತು ಅಲ್ಲಿ ಪೋಸ್ಟ್ಗಳ ಸಂಖ್ಯೆ ಹೆಚ್ಚಾಗಿದೆ. ಮತ್ತು ಇನ್ನಷ್ಟು ಪೋಸ್ಟ್ಗಳ ಸಂಖ್ಯೆ ಯಾರಾದರೂ ಹೆಚ್ಚು ಮಾಡ್ತೀನಿ ಅಂತಂದರೆ ಮಾಡಿಸ್ಬೋದು, ಅವರೇ ಏನು ಪಾತ್ರ ದೊಡ್ಡ ಹೀರೋನೂ ಆಗ್ಬೋದು. ನಾನಿಲ್ಲಿ ಹೇಳುವಂಥದ್ದು ಏನು ಅಂತಂದರೆ, ಪರೀಕ್ಷಾ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ, ಏನೇನು ಬದಲಾವಣೆಗಳಾಗುತ್ತೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಯಾಕಂದರೆ ಇನ್ನೂ ಸಾಕಷ್ಟು ವಿಚಾರದಲ್ಲಿ ಮಾತಾಡೋದಿರ್ತೀನಿ. ಸೊ ಪರೀಕ್ಷಾ ಪ್ಯಾಟ್ರನ್ ಏನು ಅಂತಂದರೆ, ಈಗ PSTRಗೆ 200 ಮಾರ್ಕ್ಸು. ಒಂದು ಏನು ಪಾತ್ರ ಜನರಲ್ ಪೇಪರ್ ಅಂತೇಳಿ ಭಾಷಾ ಕೌಶಲ್ಯನ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾವು ಹೇಳೋದನ್ನು ಅಪಾರ್ಥ ಮಾಡ್ಕೋಬೇಡಿ. ಸೆಕೆಂಡ್ ಪೇಪರ್ ಬಗ್ಗೆ ಹೇಳಿಬಿಡ್ತೀನಿ. ಸೆಕೆಂಡ್ ಪೇಪರಲ್ಲಿ ಗಣಿತ, ಪರಿಸರ ವಿಜ್ಞಾನ ಮತ್ತು ಸೋಷಿಯಲ್ ಸೈನ್ಸು ಅದು 100 ಮಾರ್ಕ್ಸಿಗೆ. ಇನ್ನು ಉಳಿದಂಥದ್ದು ಭಾಷಾ ಲ್ಯಾಂಗ್ವೇಜ್ ಟೆಸ್ಟಿಂಗು, ಆಮೇಲೆ ಜನರಲ್ ಸಬ್ಜೆಕ್ಟು ಅವೆಲ್ಲ ಸೇರಿಸಿ 100 ಮಾರ್ಕ್ಸು. 200 ಮಾರ್ಕ್ಸಿಗೆ PSTR ಏನಾಗುತ್ತೆ, ಪರೀಕ್ಷೆ ನಡೆಯುತ್ತೆ. ಇನ್ನು ಅದೇ ಪ್ರಕಾರವಾಗಿನ GPT ನಡೆಯುತ್ತೆ, HSTR ನಡೆಯುತ್ತೆ. ಇವೆಲ್ಲ ಏನು ಪಾತ್ರ ಆ ಪ್ರಕಾರ ನಡೆಯುತ್ತೆ. ಸಾಕಷ್ಟು ಬದಲಾವಣೆಗಳಾಗುತ್ತೆ. ಇವತ್ತು ಸಂಜೆ C&R ಅಪ್ಲೋಡ್ ಆಗುತ್ತೆ, ಲೇಟ್ ನೈಟ್ ಅಂತ ಹೇಳಿದ್ದಾರೆ. ಇವತ್ತನೇ ಏನು ಪಾತ್ರ ನೋಟಿಫಿಕೇಷನ್ ಆಗ್ಬೋದು, ಅಥವಾ ಏನಾದರೂ ತಪ್ಪಿದರೆ ನಾಳೆಗೆ ಏನು ಪಾತ್ರ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನು 15,000 ಆಗುತ್ತೆ. ಇನ್ನೊಂದು ಭಾಳ ಮಹತ್ವದ ಬದಲಾವಣೆಗಳನ್ನು ಸಾಕಷ್ಟು ಮಾಡಿದ್ದೀವಿ. ಬಟ್ ನಿಮ್ಗೆ ಗೊತ್ತಾಗುತ್ತೆ, ಇದು C&R ಬಂದ ಮೇಲೆ ಗೊತ್ತಾಗುತ್ತೆ. ಆವಾಗ ಬಂದ ಮೇಲೆ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಅದರಲ್ಲಿ. ಆಮೇಲೆ ಇನ್ನು PSTR ಹುದ್ದೆಗಳು ನೋಡಿ, PSTR ಆಕಾಂಕ್ಷಿಗಳು ನೀವೇನು ಕೂತಿದ್ದಿಲ್ಲ ಅಲ್ಲೇ ಕಮೆಂಟ್ ಮಾಡ್ಕೋತ ಕೂತ್ಕೊಂಡ್ಬಿಟ್ರೆ 7,500 ಪೋಸ್ಟ್ಗಳಿದ್ದಾವೆ, ಇನ್ನೂ ಪೋಸ್ಟ್ಗಳಿದ್ದಾವೆ. ಸೊ ಮುಂದಿನ ರಿಕ್ರೂಟ್ಮೆಂಟಲ್ಲಿ ಮತ್ತೊಂದು ಬದಲಾವಣೆ ಏನು ಅಂತಂದರೆ, ಈ ರಿಕ್ರೂಟ್ಮೆಂಟ್ ಆದ ತಕ್ಷಣ ಈಗ ಶಿಕ್ಷಣ ಇಲಾಖೆಯಿಂದ 15,000ಕ್ಕೆ ಮತ್ತೊಂದು ಅಪ್ರೂವಲನ್ನು ತೆಗೆದುಕೊಳ್ತಾ ಇದ್ದಾರೆ. 2 ವರ್ಷದ ಅವಧಿ ಒಳಗೆ ಇನ್ನು 15,000 ಫಿಲ್ ಆಗುತ್ತೆ. ಯಾಕಂದರೆ ಅದನ್ನೂ ಸಹ ಏನು ಪಾತ್ರ ಮಾತನಾಡಿದ್ದೀವಿ. ತಕ್ಷಣ ಇದು ಮುಗಿದ ಮೇಲೆ ನಾವು 15,000 ಅಪ್ರೂವಲ್ನ ಈಗ ತೆಗೆದುಕೊಂಡು ಇಟ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸಹ ಏನು ಪಾತ್ರ ಸತ್ಯ ಇದೆ. ಯಾಕಂದರೆ ಸಾಕಷ್ಟು ಪೋಸ್ಟ್ಗಳು ಖಾಲಿ ಇದೆ. ಅಲ್ಲಿಗೆ ಈ PSTR ಹುದ್ದೆಗಳು ಖಾಲಿ ಇದ್ದರೂ ಸಹಿತ ಆ PSTR ಯಾರು ಹೋರಾಟ ಮಾಡ್ತಾಯಿಲ್ಲ, ಬರ್ತಾಯಿಲ್ಲ, ಏನೂ ಇಲ್ಲಲ್ಲ, ನೀವು ಕೂತರಲ್ಲ ಅಲ್ಲೇ. ಹಾಗಾಗಿ ಅವು ಅಲ್ಲೇ ಪೋಸ್ಟ್ಗಳ ಸಂಖ್ಯೆ ಇದ್ದರೂ ಸಹಿತ ಅವುಗಳನ್ನ ಕನ್ಫರ್ಮ್ ಮಾಡುವಂಥ ಸಾಧ್ಯತೆ ತೀರಾ ಕಡಿಮೆ. GPT ಮತ್ತು HSTR ಕನ್ಫರ್ಮ್ ಆಗ್ತದೆ. ಸೊ
ಸೊ ಯಾರಿಗೆಲ್ಲ ನೋಡಿ ಸಾಕಷ್ಟು ಹೋರಾಟವನ್ನು ಮಾಡಿದ್ದೀವಿ. ಬ್ಯಾಕಪ್ ಸ್ಕೋರು ಇಲ್ಲಿ 3 ವರ್ಷ ಏನಪ್ಪ ಅಂದ್ರೆ ಚಪ್ಪಲಿ ಹರ್ಕೊಂಡಿದ್ದು, ಎಷ್ಟೆಷ್ಟು ಡಾಕ್ಯುಮೆಂಟ್ಗಳನ್ನ ಮುಂದೆ ಏನಪ್ಪ ಅಂದ್ರೆ ನಿಮ್ಗೆ ಬಿಡ್ತೀನಿ ನಾನು ಏನೇನು ಮಾಡಿದ್ದೀವಿ ಅಂತೇಳಿ. ಸಾಕಷ್ಟು ಹೋರಾಟಗಳು. ಮತ್ತು ಇನ್ನೊಂದು ಮಹತ್ವದ ಬದಲಾವಣೆ ಏನು ಅಂತಂದರೆ ಈ ರೈಟಿಂಗ್ ಹೇಗೆ ಓದ್ತು ಮೇಡಮ್ ಅವ್ರ ಹತ್ರ ನಾವು ಕೇಳಿದ್ದೀವಿ, ರೈಟಿಂಗ್ ಯಾವ ರೀತಿ ಮೇಡಮ್ ಯಾವ ರೀತಿ ಇರುತ್ತೆ ಅಂತೇಳಿ, ರೈಟಿಂಗ್ ತೆಗಿಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಮೇಡಮ್ ಅವರು ಹೇಳಿದ್ರು ಏನು ಅಂತಂದರೆ, ರೈಟಿಂಗ್ ಇಡುವಂಥದ್ದು ಏನು ಅಂತಂದರೆ ಈಗ SIR ಕೆಲಸದಲ್ಲಿ ಟೀಚರ್ಸ್ ಎಲ್ಲ ಬಿಜಿ ಇದ್ದಾರೆ, ಅವರನ್ನು ತೆಗೆದುಕೊಂಡು ಬಂದು ನಾವು ಇವ್ಯಾಲ್ಯೂಷನ್ ಮಾಡಿಸಿದ್ರೆ ಸೊ ಮತ್ತೆ ಏನಪ್ಪ ಅಂದ್ರೆ 10 ದಿವಸ ಇಲ್ಲಿ ಕಳಿಬೇಕಾಗತ್ತೆ, ಮಕ್ಕಳ ಎಜುಕೇಷನ್ ಲಾಸ್ ಆಗುತ್ತೆ. ಇದನ್ನೆಲ್ಲ ನಾವು ವಿಚಾರ ಮಾಡಿ ಇದೆಲ್ಲ ಭಾಳಷ್ಟು ಹಿಂದಿನ ದಿವಸನೇ ಏನಪ್ಪ ಅಂದ್ರೆ ಯಾವಾಗ ರೈಟಿಂಗ್ ಇಟ್ಟಿರಲ್ಲ ಅಲ್ಲಿಂದನೇ ಏನಪ್ಪ ಅಂದ್ರೆ ಈ ವಿಚಾರಗಳು ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಏನು ಹೇಳಿದ್ರಪ್ಪ ಮನೋರು ಏನು ಹೇಳಿದ್ರು ಹೇಳಿ ಮೇಡಮ್ ಏನಂತ ಹೇಳಿದ್ರಂದರೆ ಲಾಸ್ಟ್ ಶಿಕ್ಷಕರನ್ನ ಏನಾದರೂ ನಾವು 10 ಡೇಸಲ್ಲಿ ಮತ್ತೆ ಅವ್ರನ್ನ ಕರ್ಕೊಂಡ್ಬಂದು ವ್ಯಾಲ್ಯೂಯೇಷನ್ ಇದು ಮಾಡಿಕೊಂಡ್ರೆ ಮತ್ತೆ ಅಲ್ಲಿ ಶಾಲೆಯಲ್ಲಿ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ಕೊಂಡು ಡಿಸ್ಕ್ರಿಪ್ಟಿವ್ ಇರಲಿ ಅಂತಲೇ ನಾವು ಕೇಳ್ಕೊತಾ ಇದ್ವು. ಬಟ್ ವಿದ್ಯಾರ್ಥಿಗಳ ಹೋರಾಟಕ್ಕಾಗಲಿ ಅಥವಾ ನಾವು ಈಗ ಕೆಲವೊಂದು ಶಕ್ತಿಗಳ ಇದಕ್ಕೆ ಬಲವಂತ ಕಾರಣದಿಂದ ನಾವು ಯಾವುದೇ ಇದು ಮಾಡಿಲ್ಲ. ನಾವು ನಮ್ಮ ರೂಲ್ಸ್ ಪ್ರಕಾರ ನಮ್ಮ ಯಾವುದೇ ನಮ್ಮ KCSR ರೂಲ್ಸ್ ಮತ್ತು ನಮ್ಮ ಯಾವುದೇ ನಮ್ಮ ಶಿಕ್ಷಣ ಇಲಾಖೆ ರೂಲ್ಸ್ ಇದೆಯೋ ಅದ್ರ ಪ್ರಕಾರ ನಾವು ಮಾಡಿರೋದಂತ ಮೇಡಮ್ ಅವರು ಓಪನ್ ಆಗಿ ಹೇಳಿದ್ದಾರೆ. ಈಗ ನೀವು ತಿಳ್ಕೊಂಬಿಡಿ, ಯಾವ ಹೋರಾಟಕ್ಕೂ ಮೇಡಮ್ ಅವರು ಮಣದಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಯಾವ ಹೋರಾಟಕ್ಕೆ ಈಗ ಹೋರಾಟ ಮಾಡಿದ್ದೀವಿ ಡಿಸ್ಕ್ರಿಪ್ಟ್ ಹೋಗಿತ್ತೆ ಅಂತಂದರೆ ಸಾಧ್ಯ ಇಲ್ಲ. ಇವತ್ತು ಕಣ್ಣಾರೆ ಇವರೇ ಏನಪ್ಪ ಅಂದ್ರೆ ಮುದ್ದಮ್ ಅದನ್ನು ನೋಡಿದ್ದಾರೆ. ಮೇಡಮ್ ಅವರು ನಾವು ಯಾವ ಹೋರಾಟಕ್ಕೆ ನಗ್ತಾ ಇದ್ರು ಅವರು, ನಾವು ಯಾಕೆ ಹೋರಾಟಕ್ಕೆ ಎಲ್ಲ ಬಗ್ಗೂ ನಮಗೇನು ಅವಶ್ಯಕತೆ ಇಲ್ಲ, ನಮಗೆ ಅದರಿಂದ ಇವ್ಯಾಲ್ಯೂಷನ್ ಸಮಸ್ಯೆ ಆಗ್ತಿತ್ತು, ಆಮೇಲೆ ಶಿಕ್ಷಕರ ಕೊರತೆ ಆಗ್ತಾಯಿತ್ತು, ಇವೆಲ್ಲವೂ ಗಮನದಲ್ಲಿಟ್ಟುಕೊಂಡು ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಒಂದಿಷ್ಟು ಜನಕ್ಕೆ ಅದು ತುಂಬ ಸಮಸ್ಯೆ ಆಗಿದೆ, ಒಂದಿಷ್ಟು ಜನಕ್ಕೆ ಒಳ್ಳೆಯದಾಗಿದೆ. ಒಟ್ಟಾರೆ ಏನಪ್ಪ ಅಂದರೆ ಈ ನೇಮಕಾತಿ ನಡೀತಾ ಹೋಗ್ತದೆ. ಇನ್ನೊಂದು ಬಿಗ್ ಅಪ್ಡೇಟ್ ಏನು ಅಂತಂದರೆ BComದವ್ರಿಗೆ ಈ ಬಾರಿ ಏನಪ್ಪ ಅಂದ್ರೆ ಅವಕಾಶ ಸಿಕ್ಕಿದೆ. BComದವ್ರಿಗೆ ಅವಕಾಶ ಸಿಕ್ಕಿದೆ. ವಯೋಮಿತಿ ಸಡಿಲಿಕೆ ಆಗಿದೆ. 5 ವರ್ಷ, 45, 48, 50 ವರ್ಷ. ಇನ್ನೂ ಸಾಕಷ್ಟು ಏನು ಬದಲಾವಣೆ ಬೇಕು ಹೇಳಿ, ಸಾಕಷ್ಟು ಬದಲಾವಣೆಗಳು ಮಾಡಿಬಿಟ್ಟಿದ್ದೀವಿ. ಎಷ್ಟು ಶಿಕ್ಷಣ ಇಲಾಖೆ ಏನೇನು ಎಡವಟ್ಟು ಮಾಡಿತ್ತು ಎಲ್ಲವನ್ನೂ ಏನಪ್ಪ ಅಂದ್ರೆ ಸರಿ ಮಾಡಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ, ಬಿಗ್ ಅಪ್ಡೇಟ್ ಇದೆ. ಅದನ್ನೆಲ್ಲ ಏನಪ್ಪ ಅಂದ್ರೆ ನಾವೆಲ್ಲ ಸ್ನೇಹಿತರೆಲ್ಲ ಮಾತಾಡಿಕೊಂಡು ಇದು ಹೊರಗೆ ಬಂದ ನಂತರ ಸರ್ ಅದನ್ನು ಕೊಡೋಣ ಅದನ್ನು ನ್ಯೂಸನ್ನು, ಅಲ್ಲಿವರೆಗೆ ಬೇಡ, ಈಗ ಕಾಣದ ಕೈಗಳು ನಾವು ಅಂತೇಳಿ ಮಾಡ್ತಾವಲ್ಲ, ಸೊ ಅದಕ್ಕೆ ಎಲ್ಲವೂ ಗೌಪ್ಯವಾಗಿಟ್ಟಿದ್ದೀವಿ. ಒಳ್ಳೆಯದಾಗಲಿ ಎಲ್ರಿಗೂ ಏನಪ್ಪ ಅಂದ್ರೆ ನೇಮಕಾತಿ ನಾಳೆಗೆ ಆಗುವಂಥ ಸಾಧ್ಯತೆ ಎಲ್ಲವೂ ಇದೆ. ಇವತ್ತು ಸಿಲಿಂಡರ್ ಇದೆ, ಸಿಲಿಂಡರ್ ಜೊತೆಗಿನ ಬಿಡ್ಬೋದು ಅಥವಾ ನಾಳೆಗೆ ಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ರೆಡಿಯಾಗಿ ಎಲ್ಲವಕ್ಕೂ ಏನಪ್ಪ ಅಂದರೆ 200 ಮಾರ್ಕ್ಸ್ಗಳಿಗೆ ಲಿಮಿಟ್ ಇದೆ. ಸೊ ಇನ್ನೂ ಮಾಹಿತಿ ಇದೆ ನನ್ನ ಹತ್ರ, ಆಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.